ಇಲ್ಲ ಇಲ್ಲಿ ಆಗೋದು ₹1 ಇದ್ರೆ ₹100 ಆಗ್ತೈತೆ ಅಲ್ಲಿ. ಇದನ್ನ ವಾಪಸ್ ತಗೊಬೇಕಲ್ಲ. ಈಗ ಎಲೆಕ್ಷನ್ ಕಮಿಷನ್ ಇಂದ ನಾವು ವೋಟಿಂಗ್ ಮಿಷಿನ್ ತರಿಸಬೇಕಾದ್ರೂ ನಮ್ ಖರ್ಚಾಗ್ತದೆ. ಅಲ್ಲ ಹೆಂಗ್ ಹೇಳ್ಬೇಕಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಿ. ನೀವು 50,000 ಬೂತ್ ಇದೆ, 50,000 ಮತಪೆಟ್ಟಿಗೆಗಳು ಬೇಕು, ಮತ್ತೆ ಇನ್ನ ಬ್ಯಾಲೆಟ್ ಪೇಪರ್ ಎಷ್ಟು ಬೇಕು, ಏನು ಖರ್ಚಾಗಲ್ಲ ಅಂತ ಹೇಳ್ಬಿಟ್ರೆ ನೀವು ಬಾಕ್ಸ್ ಎಲ್ಲಿದೆ? ಕಾಂಗ್ರೆಸ್ ಆಫೀಸಲ್ಲಿ ಇದೆ ಬಾಕ್ಸ್. ಅಂದ್ರೆ ಈಗ ಇವಿಎಂ ಸಿಸ್ಟಮ್ದಲ್ಲಿ ಏನ್ ಖರ್ಚಾಗ್ತದೆ ಅದಕ್ಕಿಂತ ಹೆಚ್ಚಿನ ಖರ್ಚಾಗದೆ. ಈಗ ಹಾಗಾದ್ರೆ ನೀವು ಗ್ಯಾರಂಟಿ ಕೊಡ್ತೀರಾ? ಒಂದೇ ನಿಮಿಷ. ಅದೇ ಪಾಟೀಲ್ರೆ, ನೀವು ಗ್ಯಾರಂಟಿ ಹಾಗಾದ್ರೆ ನೀವು ಈ ಸದನದಲ್ಲಿ ಮಾತು ಹೇಳಿದ್ದೀರಾ, ಈ ಸದನದಲ್ಲಿ ನೀವು ಮಾತು ಹೇಳಿದ್ದೀರಾ, ಲಾ ಮಿನಿಸ್ಟರ್ ಆಗಿ ಹೇಳಿದ್ದೀರಾ. ಅಶೋಕ್ ಸರ್ ಬಿಲ್ ಅಂತಂದ್ರೆ ಏನು ಇಲ್ಲ ಅಂದ್ರೆ ಹೊರ ಏನಿದೆ ಅಂತ ಹೇಳ್ಬೇಕಾಯ್ತು. ಅಧ್ಯಕ್ಷರೇ, ಪ್ರಜಾಪ್ರಭುತ್ವವನ್ನು ಒಟ್ಟಿಗೆ ಮಾಡಬೇಕು. 50,000 ಲಕ್ಷ ಮತಪೆಟ್ಟಿಗೆಗಳು ಬೇಕು. ಪ್ರಜಾಪ್ರಭುತ್ವವನ್ನು 1 ಲಕ್ಷ ಮತಪೆಟ್ಟಿಗೆಗಳು ಬೇಕು. ಎಲ್ಲಿಂದ ಮತಪೆಟ್ಟಿಗೆಗಳಿಗೆ? ಅದಕ್ಕೆ ಮೇನ್ ಇಂಟೆನ್ಷನ್ ಇರೋದು. ಮಾಡಕ್ಕೆ ಶಕ್ತಿ ಈ ಸದನಕ್ಕೆ ಇದೆ ಅಲ್ಲ. ನಾವ್ಯಾಕೆ ಮಾಡ್ಕೊಡೋಣ? ಈಗ ತರಬೇಕಾಯ್ತು, ನೀವು ವೆಚ್ಚ ಇದೆ ಅಂತ ಹೇಳ್ಬೇಕಾಯ್ತು. ನಾವೇನು ಕೇಳ್ತಾ ಇದ್ರ ವೆಚ್ಚ ಇದೆ ಹೆಲ್ತ್ ಡಿಸ್ಕಷನ್ ಅವ್ರು ಏನ್ ಹೇಳ್ತಾರೆ ಪ್ರಿಯಾಂಕ್ ಅವ್ರೆ? ಒಂದ್ ಸೆಕೆಂಡ್, ಇದೆ ನಾವು ಖರ್ಚಿಲ್ಲ ಅಂತ ಹೇಳಿದ್ದೇವೆ. ಈಗ ಖರ್ಚಿಗೆ ಎಲ್ಲಿ ಈಗ ಏನ್ ನಾವು ಇವಿಎಂ ಖರ್ಚು ಮಾಡ್ಬೇಕಾಗಿದೆ ಅಷ್ಟಕ್ಕೆ ಬರ್ಬೋದು ಅಂತ ನಮ್ ಲೆಕ್ಕಾಚಾರ. ಮತ್ತೆ ಹೆಚ್ಚು ಬಂದ್ರೆ ವಿ ವಿಲ್ ಹ್ಯಾವ್ ಟು ಗೆಟ್ ಇಟ್. ನಾವು ತರಲೇಬೇಕಲ್ಲ ಅದಕ್ಕೆ ಅಷ್ಟೇ. ಇದನ್ನ ಅಧ್ಯಕ್ಷರೇ ಪ್ರತಿ ಬಿಲ್ ಮಂಡಿಸುವಾಗ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಪ್ರಜಾಪ್ರಭುತ್ವಕ್ಕಿಂತ ಒಬ್ಬ ವಿಶ್ವಾಸ ಉಳಿಸ್ಕೋಬೇಕಾಗಿಂತ ಹೆಚ್ಚಾಗ್ತದೆ. ಫಿನಿಶ್ ಕ್ಲಾರಿಫಿಕೇಶನ್. ನಾಮಿನೇಷನ್ ಮಾತಾಡ್ತಾರೆ. ನಾವು ಕಾನೂನನ್ನ ವಿಧೇಯಕಗಳನ್ನ ತಂದಾಗ್ಲೆಲ್ಲ ಈ ವಿಧೇಯಕದ ಉದ್ದೇಶ ಈಡೇರಿಕೆಗೆ ಏನು ವಿಶೇಷವಾಗಿರ್ತಕ್ಕಂಥದ್ದಿದ್ರೆ ಅವುಗಳನ್ನು ಬರ್ತೀವಿ. FD ಅವ್ರಿಗೆ ಇವನ್ನ ಕಳಿಸ್ತೇವೆ ನಾವು. ಇದರ ಮುಂದೆ ಇಂಪ್ಲಿಮೆಂಟೇಷನ್ನೊಳಗೆ ಏನೇನು ಬರ್ತದೆ, ಈಗ EVM ಮಷಿನ್ ಮಾಡಬೇಕು ಅಂದರೆ EVM ಮಷಿನ್ ಖರೀದಿಗೆ ಎಷ್ಟು ಬರ್ತಾ ಅದನ್ನು ಅವ್ರ ಲೆಕ್ಕಕ್ಕೆ ಹಾಕೊಂಡ್ರೆ ದಿ ಚೇಂಜ್ ಆಫ್ ಸಿಸ್ಟಮ್ ವಿಲ್ ದ್ಯಾಟ್ ಕಾಸ್ಟ್ ಅದು ಮಾತ್ರ ತೊಗೊಂಡಿರ್ತೀವಿ. ಅದಕ್ಕೆ ಎಷ್ಟು ಬ್ಯಾಲೆಟ್ ಬಾಕ್ಸ್ ಮಾಡ್ತೀವಲ್ಲ ಅವ್ನು ಮಾಡುವಾಗ ಎಷ್ಟು ಖರ್ಚಾಗುತ್ತೆ, ನಿಮ್ಮ ಹತ್ರ ಸಪ್ಲಿಮೆಂಟ್ರಿ ಅಂತ ಬರ್ತೀವಿ, ಬಜೆಟ್ ಅಂತ ಬರ್ತೀವಿ, ನಿಮ್ಮ ಇದರಿಗೆ ಬರ್ದೇನೆ ಹೋಗೋದೇ ಇಲ್ಲ ಅಲ್ಲ. ಓಕೆ, ಈಗ ಅದೇ ಅಧ್ಯಕ್ಷ ಬಿಲ್ಲಲ್ಲಿ ಯಾಕೆ ಹೈಡ್ ಮಾಡ್ತೀರಾ? ಅದನ್ನ ಬರೆದ್ಬಿಟ್ಟಿದ್ರೆ ನಾವೇನು ಕೇಳ್ತಾ ಇದ್ದೀರಾ? ಆಯ್ತು ಅಧ್ಯಕ್ಷರೇ, ಇದು ಅಲ್ಲ ನೋಡಿ, ಅವ್ರು ತಪ್ಪು ಮಾಡಿದ್ದಾರೆ, ತಪ್ಪನ್ನ ಒಪ್ಕೊಂಡೆ ಇದು ಮಾಡ್ತಾರೆ, ಸಾರಿಸಿ, ಅದ್ರ ಪರವಾಗಿಲ್ಲ ನಂದೇನು. ಆದ್ರೆ ಇನ್ನೊಂದು ಅವ್ರು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಕೇಳಿದ್ದಾರೆ ನನಗೆ. ವಿದ್ಯುನ್ಮಾನ ಮತಯಂತ್ರಗಳನ್ನ ಕಾರ್ಯನಿರ್ವಹಣೆಯ ಕುರಿತು ಕಳವಳ ವ್ಯಕ್ತವಾಗಿದ್ದು ಸಾರ್ವಜನಿಕರ ನಂಬಿಕೆಯನ್ನು ಮರುಸ್ಥಾಪಿಸಲು ಅಂತ ಹೇಳಿದ್ದಾರೆ. ಹೌದಾ? ಕರೆಕ್ಟಾ ಸುರೇಶ್ ಕುಮಾರ್ ಅವರು? ನಾನು ಹೇಳ್ತಾ ಇದ್ದೀನಿ, ನಾವು ಕೂಡ ಅವರು ಕರೆಕ್ಟ್, ಅವರು ಹೇಳ್ತಾ ಇದ್ದಾರೆ. ಅವರು ನಾನು ಧನ್ಯವಾದ, ನಿಮ್ಮೆಲ್ಲರಿಗೂ ಕೈ ಮುಗಿದು ಧನ್ಯವಾದ. ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ EVM ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ ಇಲ್ಲಿ? ಯಾಕೆ ಕೂತ್ಕೊಂತಾರೆ ಇವರು? ಸರಿ ಇಲ್ಲ ಗೆದ್ದಿದ್ದಾರೆ. ಈಗ ನ್ಯಾಯ ಅಲ್ಲ ಅಂತ ಹೇಳಿ ವಿರೋಧ ಪಕ್ಷ ಸರಿ ಇಲ್ಲ. ಈ ಬಿಲ್ ಏನಿದೆ ಇದು ಮೋಸ, ಪ್ರಜಾಪ್ರಭುತ್ವಕ್ಕೆ ವಿರೋಧ. ಇದನ್ನ ನಾವು ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಇದು ಗೊತ್ತಿದೆ. ಅಧ್ಯಕ್ಷರೇ, ಸಂಗಮೇಶ್ ಷಡಕ್ಷರ ಕೂತ್ಕೊಳ್ಳಿ, ಮಂತ್ರಿ ಮಾತಾಡ್ತಾರೆ. ನೀವೇನಾಗಿದೆ ನಿಮ್ಗೆಲ್ಲ?
ನಮ್ಮ ವಿರೋಧ ಪಕ್ಷದ ನಾಯಕರು ಬಹಳ ಆತುರದಲ್ಲಿ ವಾಕೌಟ್ ಮಾಡಿದ್ರು. ಈ ಅಧಿಕಾರ ನಮ್ಮ ಸರ್ಕಾರಕ್ಕೆ ಹೆಂಗ್ ಬಂತು ಅಧ್ಯಕ್ಷರೇ? ಹಿಂದೆ ಅವರು ಚುನಾವಣೆ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ, ವಿಧೇಯಕವನ್ನ ತಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಧಿಕಾರವನ್ನ ಸರ್ಕಾರಕ್ಕೆ ಕೊಡ್ತು. ಅದಾದ್ಮೇಲೆ ಇದು ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅದು ಮರ್ತೋಗ್ಬಿಟ್ಟಿದ್ದಾರೆ ಅವರು. ಇದೇ ಸದನದಲ್ಲಿ ಅವರೇ ಚರ್ಚೆ ಮಾಡಿದ್ದು. ಅದು ಕನ್ವೀನಿಯಂಟ್ ಆಗಿ ಮರ್ತೋಗ್ಬಿಟ್ಟು ಇವತ್ತು ನಾವು ಚುನಾವಣೆ ಮಾಡಬೇಕು, ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಜನರಿಗೆ ಯಾವುದೇ ರೀತಿಯಾದಂಥ ಅನುಮಾನ ಇರಬಾರ್ದು ಅಂತ ನಾವು ತಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ಬಿಟ್ಟು ಇವರು ಆಚೆ ಹೋಗ್ತಾ ಇದ್ದಾರೆ. ಬಹಳ ದುರ್ದೈವ ಇದು. ಇದು ಅವರ ನಿಜವಾದ ಮುಖವಾಡ ಇವತ್ತು ಜನರ ಮುಂದೆ ಕಳಿಸ್ಬಿದ್ದಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 9 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ.